ದುಡ್ಡಿಗೆ ಮಂತ್ರಿಗಳ ಖಾತೆಗಳನ್ನು ಮಾರಾಟ ಆಗುವಂಥದ್ದು ಆಗಬಾರ್ದು. ನನಗೆ ಭಯ ಅನ್ನಿಸ್ತದೆ. ದುಡ್ಡಿಗೂ ವ್ಯಾಪಾರ ಆಗ್ಬೋದು ಮತ್ತು ಮುಂದೆ ತಿಂಗಳಿಗೆ ಕೊಡ್ಬೇಕಂತ ಫಿಕ್ಸ್ ಮಾಡಿನೂ ಕೊಡ್ಬೋದು. ಯಾಕಂದ್ರೆ ನೀವು ನೋಡ್ತಿರಲ್ಲ ಮುಖ್ಯಮಂತ್ರಿಗಳೇ ಯಾವ ಪರಿಸ್ಥಿತಿ ಒಳಗೆ ಸಿದ್ದರಾಮಯ್ಯನವ್ರು ಇದ್ದಾಗ ಅವ್ರದ್ದೊಂದು ರೀತಿ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣಿ, ಅವರೇನು ಇಷ್ಟು ಹಪಾಪಿದ್ದಿಲ್ಲ. ಈಗ ಬಂದವರು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತೈತೆ ಯಾವ ರೀತಿ ಇದೆ. ಸಿದ್ದರಾಮಯ್ಯನವ್ರು ತೆಗೆದಿದ್ದು ಬಹುತೇಕ ಎಲ್ಲರಿಗೂ ನೋವಾಗಿದೆ ಮತ್ತು ಅವ್ರಿಗೆ ಮೋಸ ಮಾಡೋದಂಥವ್ರ ಹೆಸರು ಈಗ ಬರ್ಲಾಕತ್ತೆ. ಸಿದ್ದರಾಮಯ್ಯನವ್ರಿಗೆ ಅವ್ರ ಮಗಲಿದ್ದೇ ಬೆನ್ನಲ್ಲಿ ಚಾಕು ಹಾಕೋದು. ಅವ್ರು ಭಾಳ ನಂಬಿದ್ರು ಮುಂದಿನ ಅವಧಿಗೆ ನಮ್ಮ ಹಿಂದುಳಿದ ದಲಿತ ನಾಯಕ ಇವರೇ ಅನ್ನೋಷ್ಟು ಮಟ್ಟಿಗೆ ಅವ್ರನ್ನ ಬೆಳೆಸ್ತಾ ಇದ್ರು. ದುರ್ದೈವ ಅಂದರೆ ಸಿದ್ದರಾಮಯ್ಯನವ್ರಿಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ಬೆನ್ನಿಗೆ ಚೂರು ಹಾಕಿದವ್ರು ಹಿಂದಿರೋರೆ. ಇದು ಇತಿಹಾಸನೇ ಹಂಗೆ ಇದೆ. ಎಲ್ಲರೂ ಮಕ್ಕಳಿದ್ದವರೇ ಮಾಡ್ಯಾರ. ಈಗ ಎಲ್ಲ ಹಾಲಮತ ಸಮಾಜಕ್ಕೆ ಗುರ್ತಾಗೈತಿ ಯಾರು ಸಿದ್ದರಾಮಯ್ಯನವ್ರಿಗೆ ಬೆನ್ನಿಗೆ ಚೂರು ಹಾಕ್ಯಾರ ಅನ್ನೋ. ನಾ ಹೇಳೋದು ಬೇಕಾಗಿಲ್ಲ. ನಮಗೂ ಅನುಕಂಪ ಐತಿ ಸಿದ್ದರಾಮಯ್ಯನವ್ರ ಬಗ್ಗೆ. ಯಾಕಂದರೆ ಈ ರೀತಿ ಅವಮಾನಕಾರಿಯಾಗಿ ತೆಗಿಬಾರ್ದಾಗಿ ಗೌರವದಿಂದ ತೆಗಿಬೇಕಾಗಿ. ಹಿಂದೆ ವೀರೇಂದ್ರ ಪಾಟೀಲ್ರಿಗೂ ಇದೇ ರೀತಿ ಕಾಂಗ್ರೆಸ್ಸು ಅದು ಏನು ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಡಿಕ್ಲೇರ್ ಮಾಡ್ತಾರೆ, ವೀರೇಂದ್ರ ಪಾಟೀಲ್ ಕಿತ್ತೆ ಹಾಕ್ತಾರೆ. ಅಲ್ಲಿಂದ ಇವತ್ತು ಸಿದ್ದರಾಮಯ್ಯನವ್ರದ್ದು ವೀರೇಂದ್ರ ಪಾಟೀಲ್ರದ್ದು ನೋಡಿಬಿಟ್ರೆ ಕಾಂಗ್ರೆಸ್ನಲ್ಲಿ ಪ್ರಭಾವಿ ಮತ್ತು ಜನಮೆಚ್ಚಿದ ನಾಯಕರನ್ನ ಯಾವ ರೀತಿ ಅವಮಾನ ಮಾಡ್ತಾರೆ. ಮತ್ತು ಭಾಳ ಹೇಳ್ತಿದ್ರು ನಮ್ಮ ರಾಹುಲ್ ಗಾಂಧಿ, ಹಿಂದುಳಿದವರು ದಲಿತರು ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಕ್ರಿಕೆಟ್ನಲ್ಲಿ ಪ್ಲೇಯರ್ ಆಗಬೇಕು, ಹಾಕಿ ಪ್ಲೇಯರ್ ಆಗಬೇಕು, ಮ್ಯಾಗ ಗಗನಯಾತ್ರೆಯನ್ನು ಅವರೇ ಮಾಡಬೇಕಂತ ಹೇಳ್ತಿದ್ರು. ಇವತ್ತು ಕಾಂಗ್ರೆಸ್ನ ಎಲ್ಲೆಲ್ಲಿ ರಾಜ್ಯದಲ್ಲಿ ಅದಾವು ಎಲ್ಲ ಮೇಲ್ಜಾತಿಯವರು ಅದಾರೆ. ಕರ್ನಾಟಕ ಡಿ ಕೆ ಶಿವಕುಮಾರ್, ತೆಲಂಗಾಣ ಯಾರು ರೇವಂತ್ ರೆಡ್ಡಿ, ಅಲ್ಲಿಂದ ಯಾವುದದು ನಮ್ಮ ಕೇರಳ ಅಪ್ಪರ್ ಕ್ಲಾಸು, ಅಲ್ಲಿಂದ ಇನ್ನೊಂದು ಜಾರ್ಖಂಡ ಉತ್ತರಾಂಚಲ, ಅದೇ ಉತ್ತರಾಂಚಲ ಅಲ್ಲಿನೂ ಅಪ್ಪರ್. ಅಂದರೆ ಎಲ್ಲ ಮೇಲ್ಜಾತಿಯವರು ಮುಖ್ಯಮಂತ್ರಿ ಆಗ್ಯಾರ. ಈ ನಿಮ್ಯಾಗ ರಾಹುಲ್ ಗಾಂಧಿಗೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವ್ರನ್ನ ತೆಗಿತಿದ್ದಿಲ್ಲ. ಸಿದ್ದರಾಮಯ್ಯನವ್ರು ತೆಗೆದ್ರ ಮೂಲಕ ಕಾಂಗ್ರೆಸ್ಸು ದಲಿತರು ಹಿಂದುಳಿದ ವರ್ಗದ ವಿರೋಧಿ ಅನ್ನೋಂಥ ಸ್ಪಷ್ಟ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.